ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು, ನಾವು ಜರ್ನಿ ಮಾಡ್ತಾಯಿದ್ದೀನಿ, ಎಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಏನಂತ ಮುಂದೆ ನಿಮಗೆ ಈ ವಿಡಿಯೋ ಕಂಟಿನ್ಯೂ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಎಲ್ಲ ತುಂಬ ನೆಗಡಿ ಕೆಮ್ಮು ಬಂದಿದೆ. ಈಗ ನಾವು ಬಂದಿರೋದು ಜಾತ್ರೆಗೆ, ನಮ್ಮೂರ ಜಾತ್ರೆಗೆ. ಹೌದು, ನಮ್ಮ ಮನೆ ದೇವ್ರ ಜಾತ್ರೆ ಇದೆ. ಇದು ಇರೋದು ಬೀಳ್ಗಿಯಲ್ಲಿ. ಅದಕ್ಕೋಸ್ಕರ ನಾವೆಲ್ಲರೂ ಜಾತ್ರೆಗೆ ಬಂದಿದ್ದೀವಿ. ನಾನು, ನಮ್ಮ ಅಕ್ಕ, ಹಾಗೆ ನಮ್ಮ ಅಕ್ಕನ ಸಿಸ್ಟರು ಅವರೆಲ್ಲರೂ ಬಂದಿದ್ದೀವಿ. ಮಕ್ಕಳನ್ನು ಸ್ಕೂಲಿಂದ ಬೇಗ ಕರ್ಕೊಂಡು ಬಂದು ಜಾತ್ರೆ ನೋಡಬೇಕು ಅಂತ ಇಷ್ಟಪಟ್ಟರು. ಜಾತ್ರೆ ಕರ್ಕೊಂಬಂದಿದ್ದೀವಿ. ಹಾಗೆ ತೇರು ರೆಡಿಯಾಗಿದೆ, ಇನ್ನೇನು ತೇರು ಎಳೆಯೋ ಟೈಮು. ಅಷ್ಟರಲ್ಲೇ ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ನಾವೀಗ ಒಳಗೆ ಎಂಟ್ರಿ ಆಗ್ತಾಯಿದ್ವಿ. ಒಂದು ಫೋಟೋ ತೆಗೆಸ್ಕೊಂಡು ಹಾಗೆ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ತುಂಬಾ ರಶ್ ಇತ್ತು. ನೋಡ್ತಿರ್ಬೋದು ಎಷ್ಟು ರಶ್ ಇತ್ತಂದರೆ, ತೇರು ದಿನ ಅಂತೂ ಯಾವಾಗಲೂ ಇರುತ್ತೆ, ತೇರು ದಿನ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ನಾವು ಹಾಗೆ ಸಾಲಲ್ಲಿ ನಿಂತ್ಕೊಂಡ್ವಿ ದರ್ಶನ ಮಾಡೋಕ್ಕೋಸ್ಕರ. ಸಿಕ್ಕಾಪಟ್ಟೆ ರಶ್ಶು, ಲೈಟಿಂಗು ತುಂಬ ಚೆನ್ನಾಗಿ ಮಾಡಿದರು. ಇನ್ನು 7 ಗಂಟೆ 6:30 7 ಗಂಟೆಗೆ ತೇರು ಎಳಿತಾರೆ ಸಾಯಂಕಾಲ. ಹಾಗೆ ನಮ್ಮ ಅಕ್ಕನೂ ಜಾಯ್ನ್ ಆದಳು, ಹಾಗೆ ಮಾಮ ಅವರು 2 ವೀಲರಲ್ಲಿ ಬಂದಿದ್ದರು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು, ಅವ್ರ ಮಕ್ಕಳೆಲ್ಲ. ಹಾಗೆ ನೋಡ್ತಿರ್ಬೋದು, ಇಲ್ಲಿ ದರ್ಶನ ಮಾಡೋಕ್ಕೆ ಇದು ಫೋಟೋ ಹೊಡಿಯೋಕ್ಕೆ ಅಲೋ ಇರಲಿಲ್ಲ. ಅದಕ್ಕೋಸ್ಕರ ಇಷ್ಟೇ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಮ್ಮ ಅಕ್ಕ ಪರೀಕ್ಷಿತ್ತು, ಮುಂದೆ ಪಾಸ್ ಆದ್ರು ಅವರು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಗುಡ್ಡದ ಮೇಲೆ ಬಸವಣ್ಣಂದು ಸ್ಟ್ಯಾಚು ಇದೆ. ಇಲ್ಲಿ ಎಲ್ಲ ಜನ ತೇರು ನೋಡೋಕ್ಕೋಸ್ಕರನೇ ಎಷ್ಟು ರಶ್ ಆಗಿದೆ ನೋಡಿ. ತೇರನ್ನ ಇಲ್ಲಿ ಮೇಲ್ಗಡೆ ಕುತ್ಕೊಂಡು ನೋಡೋಣ ಅಂತ ಹಿಂಗೆ ಕೂತಿದ್ದಾರೆ. ನಾವು ಇಲ್ಲೇ ಕುತ್ಕೊಳ್ಳೋಣ ಅಂದ್ಕೊಂಡು ಕೂತಿದ್ವಿ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅವನು ಏನೋ ಆಟ ಸಾಮಾನೆಲ್ಲ ಮಾರ್ತಿದ್ದಾನೆಲ್ಲ ನೋಡಿ. ಅಲ್ಲಿ ಅವ್ನು ಬಂದು ಅಲ್ಲೇ ನಿಂತುಬಿಟ್ಟಿದ್ದಾನೆ. ನಮ್ಮ ಚಿಕ್ಕಿ ಅಂತೂ ಅಳೋದೇ ಅಳೋದು, ಅದು ಕೊಡಿಸು ಇದು ಕೊಡಿಸು ಅಂತ. ಅವನಿಗೆ ಬೈತಾ ಇದ್ದೆ ಆ ಕಡೆ ಹೋಗು ಅಂತ. ನೋಡ್ರಿ ಎಲ್ಲ ಕೇಳ್ತಾನೇ ಇದ್ದಾಳೆ. ನೋಡಿ ಎಷ್ಟು ಪಟಾಕಿ ಹೊಡಿತಿದ್ದಾರೆ. ತೇರು ಹೊಡಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪಟಾಕಿ ಹೊಡಿತಾರೆ. ಹಾಗೆ ಏನು ನಾನ್ ಸ್ಟಾಪ್ ಪಟಾಕಿ ಹೊಡಿತಾಯಿದ್ರು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ಇದಿರೋದು ಬೀಳ್ಗಿಯಲ್ಲಿ. ತುಂಬಾ ಚೆನ್ನಾಗಿತ್ತು. ಹಾಗೆ ತೇರೆಲ್ಲ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು, 7:30 ಆದಮೇಲೆ ನಾವು ಅಲ್ಲಿಂದ ಬಿಟ್ಟಿರೋದು. ಹಾಗೆ ನಮ್ಮ ತಂಗಿ ಊರು ಇದೇ ಕೂಡ, ಇದೇ ಊರಿಗೆ ಅವಳು ಕೊಟ್ಟಿರೋದು. ಹಾಗೆ ನಮ್ಮ ಮನೆ ದೇವರು ಕೂಡ. ಹಾಗೆ ಅವಳು ಜಾಯ್ನ್ ಆಗಿದ್ಲು, ಅವಳು ಬೇಗನೆ ಬಂದಿದ್ಲು. ನಾವು ಅಲ್ಲಿ ಹುಡುಕಾಡ್ತಿದ್ವಿ, ಸಿಕ್ಕಳು. ಫೈನಲಿ ಅವ್ರ ಮನೆಗೆ ಹೊರಟಿದ್ದೀವಿ. ಆರಾಮದಿರಿ? ಇನ್ನೇನು ತೇರು ಅಂತ ಅರ್ಧ ತಾಸು ಇತ್ತು ಅವಾಗ ಬಂದಿವಿ. ಹಾಂ, ಆರಾಮದಿರಲ್ರಿ? ಹ್ಞೂ, ಮಕ್ಕಳು ಅವಾಗೆ ಬಂದಿರಿ, 6ಕ್ಕೆ ಬಂದಿರಿ. ಹೌದು, ನಾ ಆಟಿ ಸಮ ತೆಗಿ. ಈ ಕಡೆ ಇಲ್ಲ, ಇಲ್ಲಿ ಇದಾಗಿತ್ತು ಇವತ್ತಿನ ವಿಡಿಯೋ.